ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ನೀನೇ ಅವ್ರಿಗೆ ಸಮಾಧಾನ ಮಾಡಬೇಕು. ಹುಷಾರಾಗಿ ನೋಡ್ಕೊ. ಏನಾಯ್ತವಣ? ಯಾರು ಫೋನ್ ಮಾಡಿರುತ್ತೋ? ಚಲ್ವಿ ಫೋನ್ ಮಾಡಿದ್ಲು. ಏನಂತೆ? ಅತ್ತೆ ಇನ್ನೂ ತುಂಬ ದುಃಖದಲ್ಲಿದ್ದಾರಂತೆ. ಯಾವಾಗ ನೋಡಿದ್ರು ಅವ್ರ ಫ್ರೆಂಡ್ ತೀರ್ಕೊಂಡ್ರಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರಂತೆ. ಅಲ್ಲ ರೀ, ಆ ಲಲಿತಮ್ಮ ಅವ್ರ ಮನೆಯವ್ರು ನೋಡಿ ಅತ್ತೆನ ತಿಥಿಗೆ ಕರೆದಿಲ್ವಂತೆ. ಪಾಪ ಅತ್ತೆ ಅವ್ರು ಕರೀದೇ ಇದ್ರೂ ಪರವಾಗಿಲ್ಲ, ನಾವು ಹೋಗ್ಬಿಡೋಣ ಅಂತ ಹೇಳ್ತಿದ್ರಂತೆ. ಆದರೆ ಮಾವ ಕರೀದೇ ಹೋದ್ರೆ ಚೆನ್ನಾಗಿರಲ್ಲ, ಕರೆದ್ರೆ ಮಾತ್ರ ಹೋಗೋಣ ಅಂತ ಹೇಳಿದಾರಂತೆ. ಅಂಥ ಸಮಯದಲ್ಲಿ ನಾನು ಅಲ್ಲಿಲ್ಲ, ಚಲ್ವಿ ಒಬ್ಬಳೇ ಅತ್ತೆನ ಸಮಾಧಾನ ಮಾಡಬೇಕು. ನೋಡೇ, ಹೋದವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಇರೋರ ಗತಿ ಏನು? ನೀನು ಅಲ್ಲಿಗೆ ಹೋದರೆ ಇಲ್ಲಿ ನನ್ನ ಪಾಡೇನು? ನೀನು ಮಾತಾಡ್ತಿರೋದು ನೋಡ್ತಿದ್ರೆ ನನಗಿಂತ ಅತ್ತೆ ಮಾವನ ಹೆಚ್ಚು ಅನ್ನೋ ಥರ ಇದೆ. ಅಯ್ಯಯ್ಯಯ್ಯ, ನಾನೇನೋ ಒಂದು ಹೇಳಿದ್ರೆ ನೀವು ಇನ್ನೇನೋ ಒಂದು ಹೇಳ್ತೀರಲ್ರಿ. ನಾನೇನೀಗ ಅಲ್ಲಿಗೆ ಹೋಗಿ ಕೂತ್ಕೋತೀನಿ ಅಂತ ಅನ್ನ. ಪಾಪ ಇಂಥ ಸಂದರ್ಭದಲ್ಲಿ ಅತ್ತೆ ಜೊತೆಗೆ ನಾನು ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀನಿ. ಯಾರು ಇರ್ತಾರೆ ಅತ್ತೆ ಜೊತೆ ಇಡೀ ದಿವಸ? ಮಾವ, ವೆಂಕಿ, ಚಲ್ವಿ ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ನಾನು ಅದ್ರ ಮನೆಯಲ್ಲೇ ಇರ್ತಿದ್ದೆ. ಅತ್ತೆಗೆ ಸ್ವಲ್ಪ ಸಮಾಧಾನ ಮಾಡ್ಬೋದಾಗಿತ್ತು ಅಂತ ಹೇಳ್ತಿದ್ದೀನಿ. ಲಲಿತಮ್ಮ ಅವ್ರು ತೀರ್ಕೊಂಡಿರೋದ್ರಿಂದ ನನಗೆ ಇಷ್ಟು ನೋವಾಗಿದೆ ಅಂದಮೇಲೆ ಪಾಪ ಅತ್ತೆ ಅದನ್ನು ಎಷ್ಟು ಸಂಕಟ ಪಡ್ತಾ ಇದ್ದಾರೋ ಏನೋ. ಇವಳಿಗೆ ಸತ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಅತ್ತೆ. ಅಂದರೆ ಅಮ್ಮನ ಅಣ್ಣನ ಹೆಂಡತಿ ಅಂತ ಹೇಳಿಬಿಡ್ಲ. ಅವಳು ನ್ಯಾಚುರಲ್ ಆಗಿ ಸತ್ತಿಲ್ಲ, ಅವ್ರನ್ನ ಕೊಲೆ ಮಾಡಿರೋದು ಅಂತಲೂ ಹೇಳಿಬಿಡ್ಲ. ಹೇಳಿದ್ರೆ ಇವಳು ಬಾಯಿ ಸುಮ್ಮನೆ ಇರುತ್ತಾ? ಇದೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀರಲ್ಲ, ಬನ್ನಿ ಅತ್ತೆ ಮಾವನಿಗೆ ಹೇಳ್ಬಿಡೋಣ ಅಂತ ಹೇಳಿದ್ರೆ ಏನು ಮಾಡಲಿ? ರೀ ರೀ, ಅದೇನು ಆ ಥರ ಯೋಚನೆ ಮಾಡ್ತಾ ಇದ್ದೀರಾ ಅವಾಗಿಂದ? ಏನಿಲ್ಲ ಕಡೆ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವೇನೋ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಡಿ. ನಿನಗೇನೋ ಒಂದು ವಿಷಯ ಹೇಳಬೇಕು ಕಣೆ, ಆದರೆ ಅದನ್ನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಹೀಗೋ ಹಾಗೋ ಹೇಗೋ ಒಂಥರದಲ್ಲಿ ಹೇಳಿ. ಇದನ್ನು ಇದ್ದಾಗ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು? ಹಾಗಲ್ಲ ಕಣೆ, ಇದು ತುಂಬ ಸೂಕ್ಷ್ಮ ವಿಷಯ. ನಾನು ಈ ವಿಷಯನ ಹೇಳೋದು, ನೀನು ತಪ್ಪು ತಿಳ್ಕೊಳ್ಳೋದು, ಅದಕ್ಕೆ ಹೇಳೋದು ಬೇಡ ಅಂತ ಗೊತ್ತಾಗ್ತಿಲ್ಲ. ವಿಷಯ ಹೇಳಿದರೆ ತಾನೇ ಅದು ಸರಿನೋ ತಪ್ಪೋ ಅಂತ ಗೊತ್ತಾಗೋದು. ಈಗ ಏನಂತ ಹೊಸತು ಮಾಡ್ಬಿಟ್ಟು ಬಂದಿದ್ದೀರಾ ನೀವು? ಆಗಲ್ಲ ಕಣೆ, ಈ ವಿಷಯ ನಾನು ಹೇಳೋದ್ರಿಂದ ಅದು ನಿನ್ನ ಮೇಲೂ ಪರಿಣಾಮ ಬೀಳ್ಬೋದು. ನಿನ್ನ ಮೇಲೆ ಮಾತ್ರ ಅಲ್ಲ, ಈ ಮನೆ ಮೇಲೂ ಪರಿಣಾಮ ಬೀರ್ಬೋದು. ಈಗ ತಾನೇ ನೆಮ್ಮದಿಯಾಗಿದ್ದೀವಿ, ಮತ್ತೆ ಯಾಕೆ ಅದನ್ನು ಹಾಳು ಮಾಡ್ಕೋಬೇಕು ಅಂತ. ಅಯ್ಯೋ, ನೀವು ಹೇಳೋದು ಕೇಳಿದ್ರೆ ನಂಗೆ ಒಂಥರ ಗಾಬರಿ ಆಗ್ತಿದೆ. ಅದು ಏನೇ ವಿಚಾರ ಇರಲಿರಿ, ಒಂಚೂರು ಮುಚ್ಚಿಡದೆ ಎಲ್ಲ ನನ್ನ ಹತ್ರ ಹೇಳ್ತೀವಿ. ಅದು ಏನಂದರೆ, ಈಗಲೇ ಬರಬೇಕಾಗಿತ್ತಾ? ನೀವೇನಾದರೂ ಇವರಿಗೆ ಮತ್ತೆ ಬೇಲ್ ಕೊಟ್ರೆ ನಾವೇ ಮತ್ತೊಂದು ಅಪರಾಧಕ್ಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವರ ತಂದೆ ಒಬ್ಬ ಪವರ್ಫುಲ್ ಮಿನಿಸ್ಟರ್. ಇವರ ತಂದೆಯ ಅಧಿಕಾರವನ್ನ ಬಳಸಿ ಸಾಕ್ಷಿ ಹೇಳುವವರಿಗೆ ಬೆದರಿಕೆ ಮಾಡಬಹುದು. ದಯಮಾಡಿ ಈ ನ್ಯಾಯಾಲಯ ಬೇಲ್ನ ಕೊಡಬಾರ್ದು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ ಮಹಾಸ್ವಾಮಿ, ನನ್ನ ಕಕ್ಷಿದಾರರಾದಂಥ ರವಿಶಂಕರ್ ಅವ್ರನ್ನ ಕಟಕಟಗೆ ಕರೆಸಬೇಕು, ಅವರ ಮಾತುಗಳನ್ನು ಕೇಳಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ರವಿಶಂಕರ್ ಅವರೇ, ಈಕೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳ್ತೀರಾ? ಏನು ಹೇಳೋದು ಸರ್, ಇಂಥವ್ರಿಗೆ ಬದುಕೋ ಹಕ್ಕೇ ಇಲ್ಲ ಸರ್. 2 ಜೀವ ಬಲಿ ತಗೊಂಡು ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ. ತಾನೊಬ್ಬ ಸೆಲೆಬ್ರಿಟಿ ಅನ್ನೋ ಫೀಲಲ್ಲಿದ್ದಾರೆ ಸರ್. ನನಗೆ ಇವ್ರ ಮೇಲೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ. ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ನಮ್ಮ ಭಾವನಿಗೆ ಒಂದು ಹೆಣ್ಣುಮಗು ಸರ್. ಆ ಹೆಣ್ಣುಮಗು ಹುಟ್ಟರೆ ತಾಯಿನ ಕಳ್ಕೊಂಡ್ಳು.
ಈಗ ಅಪ್ಪ ಮತ್ತು ಅಜ್ಜಿನ ಆಡಿ ಬೆಳಿಬೇಕಾದ ವಯಸ್ಸಲ್ಲಿ ಕಳ್ಕೊಂಡು ಅನಾಥವಾಗಿ ಕೊರಗ್ತಾ ಇದ್ದಾಳೆ. ಆ ಮಗು ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ಯುವರ್ ಆನರ್, ನಾನು ನಿಮ್ಮ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ಆ ಮಗುಗೆ ನ್ಯಾಯ ಕೊಡಿಸಿ ಯುವರ್ ಆನರ್. ಸೆಷನ್ ಕೋರ್ಟಿಂದ ಅಪ್ಪರ್ ಕೋರ್ಟಿಗೆ ಬಂದಿರತಕ್ಕಂಥ ಈ ಕೇಸನ್ನ ಪರಿಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದೇಗೌಡರ ಬೇಲನ್ನ ನಾನು ರದ್ದು ಮಾಡ್ತಾ ಇದ್ದೇನೆ. ಈ ಕೇಸನ್ನ ತ್ವರಿತವಾಗಿ ಮುಗಿಸಬೇಕಾಗಿರೋದ್ರಿಂದ ಇನ್ನೆರಡು ದಿವಸದಲ್ಲಿ ಅಂದ್ರೆ ಫೆಬ್ರವರಿ 9ನೇ ತಾರೀಕಿಗೆ ಈ ಕೇಸನ್ನ ಮುಂದೂಡಲಾಗಿದೆ. ದ ಕೋರ್ಟ್ ಈಸ್ ಅಡ್ಜರ್ನ್. ರವಿಶಂಕರ್ ಅವರೇ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಓಹೋ, ಏನು ನಿನ್ನ ಗಂಡ ನೋಡಿದ್ರೆ ಮಾಡಬಾರ್ದು ಮಾಡಿ ಒಳಗಿದ್ದಾನೆ. ಎಲ್ಲದಕ್ಕೂ ಕಾರಣ ಆಗಿರೋಳು ನೀನೇ, ಹೊರಗಿದ್ಯಾ. ಗಂಡ ಹೆಂಡತಿ ಸರಿಗಿದ್ದೀರ ನೀವು, ಒಳ್ಳೆ ಜೋಡಿ. ರವಿಶಂಕರ್ ಅವರೇ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ, ಆಕ್ಸಿಡೆಂಟ್ ಆಗಿದ್ದು ಸಿದ್ದು ಅವರಿಂದ ಅಲ್ಲ, ಆ ಲಾರಿಯಿಂದ. ಸತ್ಯ ಏನು ಅಂತ ತಿಳ್ಕೊಳ್ಳೋದನ್ನ ಪ್ರಯತ್ನ ಪಡೋದು ಬಿಟ್ಟು ಹೀಗೆಲ್ಲ ಮಾತಾಡೋದು ಒಳ್ಳೇದಲ್ಲ. ನೋಡಿ, ಸಿದ್ದು ಅವರು ಅವ್ರ ಶತ್ರುಗಳಿಗೂ ಕೆಟ್ಟದನ್ನ ಬಯಸಲ್ಲ. ಅಂಥದ್ರಲ್ಲಿ 2 ಜೀವ ತಗೋತಾರ ಹೇಳಿ? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಏನು ಅರ್ಥ ಮಾಡ್ಕೋಬೇಕು? ನಿನ್ನ ಗಂಡನ ಬಗ್ಗೆ ಹೇಳೋದನ್ನೆಲ್ಲ ಒಪ್ಕೊಂಡು ಆ ಕೇಸ್ ವಾಪಸ್ ತಗೋಬೇಕಾ? ಇಲ್ಲ ಏನೋ ಕೊಲೆ ಮಾಡಿದೆ, ಏನಾಯ್ತು ಇವಾಗ ಬಿಟ್ಟು ಹಾಕು ಅಂತೇಳಿ ಸುಮ್ಮನಾಗ್ಬಿಡ್ಬೇಕಾ? ಎಷ್ಟು ಹುಷಾರಿದಿರಲ್ಲ ನೀವೆಲ್ಲ. ನಿಮ್ಮ ಜೀವನ ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರ ಜೀವ ಏನಾದರೂ ಪರವಾಗಿಲ್ಲ. ಇದಕ್ಕೆಲ್ಲ ಕಾರಣ ನೀನೇ ಅನ್ನೋದು ಒಪ್ಕೊಳ್ಳೋಕೆ ನಿಂಗೆ ಧೈರ್ಯ ಇಲ್ಲದೆ ಇರ್ಬೋದು, ಅದ್ರ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಎಲ್ಲ ಸ್ವಾರ್ಥಿಗಳು. ಆ ಮಗುನ್ ನೋಡಿ ನಿಂಗೆ ಏನು ಅನ್ಸಲ್ವಾ? ನಿನಗೇನು ಅನಿಸ್ದೇ ಇರ್ಬೋದು, ನನಗೆ ಅನಿಸುತ್ತೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅಲ್ಲ, ಸಿದ್ದುನೇ ಕೊಲೆ ಮಾಡಿದ್ದು ಅಂತ ಗೊತ್ತಿದ್ದು ಆ ಮಗು ನನ್ನ ಜೊತೆ ಇರಲಿ, ನಾನು ನೋಡ್ಕೋತೀನಿ ಅಂತ ಡ್ರಾಮಾ ಮಾಡಿ ಜೊತೆಗಿಟ್ಕೊಂಡಲ್ಲ. ಏನು ಟ್ರಿಕ್ಸ್ ಆಡ್ತೀರಿ ನೀವು? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಖುಷಿನ ಅಂತ ಉದ್ದೇಶ ಇಟ್ಕೊಂಡು ನಾವು ನೋಡ್ಕೊಂಡಿಲ್ಲ. ಅವಳ ಬಗ್ಗೆ ನಮಗೂ ಪ್ರೀತಿ ಇದೆ. ಲಕ್ಷ್ಮೀ ನಿವಾಸ